ಹಾಯ್ ಎಲ್ರಿಗೂ ನಮಸ್ಕಾರ. ನೆಟ್ ಕೆಸೆಟ್ ವಿತ್ ಪ್ರಿಯಾ ಚಾನಲ್ಗೆ ಸ್ವಾಗತ. ನಾನಿವತ್ತು ನೆಟ್ ಮತ್ತು ಕೆಸೆಟ್ ಪೇಪರಲ್ಲಿ ಪೇಪರ್ ಟು ಕಾಮರ್ಸ್ ಸಿಲೆಬಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಪೇಪರ್ ಟು ಕಾಮರ್ಸಲ್ಲಿ 10 ಯೂನಿಟ್ಸ್ ಇರ್ತವೆ. ಫಸ್ಟ್ ಯೂನಿಟ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಸೆಕೆಂಡ್ ಒನ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್, ಥರ್ಡ್ ಯೂನಿಟ್ ಬಿಸ್ನೆಸ್ ಎಕನಾಮಿಕ್ಸ್ ಆ್ಯಂಡ್ ಫೋರ್ತ್ ಯೂನಿಟ್ ಬಿಸ್ನೆಸ್ ಫೈನಾನ್ಸ್. ನೆಕ್ಸ್ಟ್ ಫಿಫ್ತ್ ಯೂನಿಟ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸ್. ಈ ಫಿಫ್ತ್ ಯೂನಿಟ್ ಪೇಪರ್ 2 ಮತ್ತು ಪೇಪರ್ 1 ಎರಡರಲ್ಲೂ ಬರುತ್ತೆ. ರಿಸರ್ಚ್ ಪೇಪರ್ ಇಂಪಾರ್ಟೆಂಟ್. ಯೂನಿಟ್ 6 ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಯೂನಿಟ್ 8 ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಯೂನಿಟ್ 9 ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಯೂನಿಟ್ 10 ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಇನ್ಕಮ್ ಟ್ಯಾಕ್ಸ್ ಮತ್ತು ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್ ಸಿಲೆಬಸ್ ನಾವು ಯಾವಾಗಲೂ ಅಪ್ಡೇಟ್ಸ್ನ ತಿಳ್ಕೊತಿರ್ಬೇಕು. ಆವಾಗಿನ ಟ್ಯಾಕ್ಸ್ ಲ್ಯಾಬ್ಸ್ ಏನಿದೆ, ಆ ಬಜೆಟಲ್ಲಿ ಏನೆಲ್ಲ ಟ್ಯಾಕ್ಸ್ ರೇಟ್ಸ್ ಕೊಡ್ತಾರೆ ಅದ್ರ ಬಗ್ಗೆ ನಾವು ಚೆಕ್ ಮಾಡ್ತಾ ಇರಬೇಕು. ನಾವೀಗ ಒಂದೊಂದೇ ಚಾಪ್ಟರ್ ಸಿಲೆಬಸ್ನ ಡೀಟೇಲಾಗಿ ನೋಡೋಣ. ಫಸ್ಟ್ ಒನ್ ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಬಿಸ್ನೆಸ್ ಎನ್ವಿರಾನ್ಮೆಂಟ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಚಾಪ್ಟರಲ್ಲಿ ನಾವು ಡಿಗ್ರಿಲಿ PGಲಿ ಓದಿರೋದೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಫಸ್ಟ್ ಇದರಲ್ಲಿ ಕಾನ್ಸೆಪ್ಟ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಬಿಸ್ನೆಸ್ ಎನ್ವಿರಾನ್ಮೆಂಟ್, ಎಕನಾಮಿಕ್ ಎನ್ವಿರಾನ್ಮೆಂಟ್, ಎಕನಾಮಿಕ್ ಸಿಸ್ಟಮ್ಸ್, ಎಕನಾಮಿಕ್ ಪಾಲಿಸೀಸಲ್ಲಿ ಮಾನಿಟರಿ ಆ್ಯಂಡ್ ಫಿಸಿಕಲ್ ಪಾಲಿಸೀಸ್ ಎರಡೂ ಕವರ್ ಆಗುತ್ತೆ. ಪೊಲಿಟಿಕಲ್ ಎನ್ವಿರಾನ್ಮೆಂಟ್, ರೋಲ್ ಆಫ್ ಗೌರ್ಮೆಂಟ್ ಇನ್ ಬಿಸ್ನೆಸ್, ಲೀಗಲ್ ಎನ್ವಿರಾನ್ಮೆಂಟ್, ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆ್ಯಕ್ಟ್, ಫೆಮಾ, CSR ಆಕ್ಟಿವಿಟಿ, ದೆನ್ ಸ್ಕೋಪ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್, ಗ್ಲೋಬಲೈಸೇಷನ್ ಆ್ಯಂಡ್ ಇಟ್ ಡ್ರೈವರ್ಸ್, ಮೋಡ್ಸ್ ಆಫ್ ಎಂಟ್ರಿ ಇಂಟು ಇಂಟರ್ನ್ಯಾಷನಲ್ ಬಿಸ್ನೆಸ್. ನಾವು ಇದನ್ನೆಲ್ಲ MCOMಲ್ಲಿ ಓದಿರ್ತೀವಿ. ನೆಕ್ಸ್ಟ್ ಥಿಯರೀಸ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್, ಇದ್ರ ಬಗ್ಗೆನೂ ನಾವು MCOMಲ್ಲಿ ಡೀಟೇಲಾಗಿ ಓದಿರ್ತೀವಿ. ಜೊತೆ ಗೌರ್ಮೆಂಟ್ ಇಂಟರ್ವೆನ್ಷನ್ ಇನ್ ಇಂಟರ್ನ್ಯಾಷನಲ್ ಟ್ರೇಡ್, ಟ್ಯಾರಿಫ್ಸ್ ಆ್ಯಂಡ್ ನಾನ್ ಟ್ಯಾರಿಫ್ ಬ್ಯಾರಿಯರ್ಸ್, ಇಂಡಿಯಾಸ್ ಫಾರಿನ್ ಟ್ರೇಡ್ ಪಾಲಿಸಿ. ಆ್ಯಂಡ್ ನೆಕ್ಸ್ಟ್ ಇನ್ನು ಈ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್, ಟೈಪ್ಸ್ ಆಫ್ FDI, ಕಾಸ್ಟ್ ಆ್ಯಂಡ್ ಬೆನಿಫಿಟ್ಸ್ ಆಫ್ FDI ಟು ಹೋಮ್ ಕಂಟ್ರಿ ಆ್ಯಂಡ್ ಹೋಸ್ಟ್ ಕಂಟ್ರೀಸ್. ಇದು ಸಹ MCOM ಸಿಲೆಬಸ್ಸಲ್ಲೇ ಇರುತ್ತೆ, ನಾವು MCOMಲ್ಲಿ ಓದಿರ್ತೀವಿ. ಟ್ರೆಂಡ್ಸ್ ಇನ್ FDI, ಇಂಡಿಯಾಸ್ FDI ಪಾಲಿಸೀಸ್, ಇದ್ರ ಬಗ್ಗೆ ಡೀಟೇಲ್ ಆಗಿರುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಇಂಪಾರ್ಟೆನ್ಸ್ ಆ್ಯಂಡ್ ಕಾಂಪೊನೆಂಟ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್, ಲೆವೆಲ್ಸ್ ಆಫ್ ರೀಜನಲ್ ಎಕನಾಮಿಕ್ ಇಂಟಿಗ್ರೇಷನ್, ಟ್ರೇಡ್ ಕ್ರಿಯೇಷನ್ ಆ್ಯಂಡ್ ಡೈವರ್ಷನ್ ಎಫೆಕ್ಟ್ಸ್, ರೀಜನಲ್ ಟ್ರೇಡ್ ಅಗ್ರಿಮೆಂಟ್ಸ್, ಯುರೋಪಿಯನ್ ಯೂನಿಯನ್, ಏಷಿಯನ್, ಸಾರ್ಕ್, ನಫ್ತಾ, ಸಫ್ತಾ, ಇದೆಲ್ಲ ಅದ್ರ ಬಗ್ಗೆನೂ ಯೂನಿಟ್ 1 ಇರುತ್ತೆ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್, IMF, ವರ್ಲ್ಡ್ ಬ್ಯಾಂಕ್, UNCTAD ಇದ್ರ ಬಗ್ಗೆ. ನೆಕ್ಸ್ಟ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, ಫಂಕ್ಷನ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್ ಆಫ್ WTO, ಅಗ್ರಿಕಲ್ಚರಲ್ ಅಗ್ರಿಮೆಂಟ್, ಗ್ಯಾಟ್ಸ್, ಟ್ರಿಮ್ಸ್, ಇದೆಲ್ಲನೂ ಯೂನಿಟ್ 1 ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ IBಲಿ ಇನ್ವಾಲ್ವ್ ಆಗಿರುತ್ತೆ. ಇದನ್ನೆಲ್ಲ ನಾವು PUC, ಡಿಗ್ರಿ, PGಲಿ ಮೇನಾಗಿ ನಾವು MCOMಲ್ಲಿ ಓದಿರ್ತೀವಿ. ನೆಕ್ಸ್ಟ್ ಸೆಕೆಂಡ್ ಯೂನಿಟ್ ಅಕೌಂಟಿಂಗ್ ಆ್ಯಂಡ್ ಆಡಿಟಿಂಗ್. ಇದರಲ್ಲಿ ನಾವು ಜಾಸ್ತಿ ಕಾರ್ಪೊರೇಟ್ ಅಕೌಂಟಿಂಗ್ ಜಾಸ್ತಿ ಇನ್ವಾಲ್ವ್ ಆಗಿರುತ್ತೆ. ಇದರಲ್ಲಿ ಕಾಂಪೊನೆಂಟ್ಸ್ ಯಾವ್ಯಾವಂದರೆ ಬೇಸಿಕ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಕಾನ್ಸೆಪ್ಟ್ಸ್ ಆ್ಯಂಡ್ ಪೋಸ್ಟ್ಯುಲೇಟ್ಸ್, ಪಾರ್ಟ್ನರ್ಶಿಪ್ ಅಕೌಂಟ್ಸ್, ಅಡ್ಮಿಷನ್, ರಿಟೈರ್ಮೆಂಟ್, ಡೆತ್, ಡಿಸಲ್ಯೂಷನ್ ಆ್ಯಂಡ್ ಇನ್ಸಾಲ್ವೆನ್ಸಿ ಆಫ್ ಪಾರ್ಟ್ನರ್ಶಿಪ್. ನಾವು PUCಯಲ್ಲಿ ಏನು ಪಾರ್ಟ್ನರ್ಶಿಪ್ ಅಕೌಂಟ್ನ ಡೀಟೇಲಾಗಿ ಸ್ಟಡಿ ಮಾಡಿರ್ತೀವಿ. ಮತ್ತು ಅಡ್ಮಿಷನ್ ಆಫ್ ಪಾರ್ಟ್ನರ್, ರಿಟೈರ್ಮೆಂಟ್, ಇದರ ಬಗ್ಗೆ ಪ್ರಾಬ್ಲಮ್ಸ್ ಎಲ್ಲನೂ ಇದರಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಮೇನಾಗಿ ಈ ಚಾಪ್ಟರಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ, ಪ್ರಾಕ್ಟಿಕಲ್ ಕ್ವಶನ್ಸ್ ಕೇಳ್ತಾರೆ. ಕಾರ್ಪೊರೇಟ್ ಅಕೌಂಟಿಂಗ್, ಇಶ್ಯೂ, ಫಾರ್ಫೀಚರ್ ಆ್ಯಂಡ್ ರೀಇಶ್ಯೂ ಆಫ್ ಶೇರ್ಸ್, ಲಿಕ್ವಿಡೇಷನ್ ಆಫ್ ಕಂಪನೀಸ್, acquisition, merger, amalgamation and reconstruction of companies, then holding company accounts, cost and management accounting, marginal costing, break-even analysis, standard costing, budgetary control, process costing, activity-based costing, costing for decision making, life cycle costing, target costing, ಕೈಜಿನ್ ಕಾಸ್ಟಿಂಗ್ ಆ್ಯಂಡ್ ಜಸ್ಟ್ ಇನ್ ಟೈಮ್ ಅಪ್ರೋಚ್, ಇದೆಲ್ಲನೂ ಸಹ MCOMಲ್ಲಿ ಡೀಟೇಲಾಗಿ ನೋಡಿರ್ತೀವಿ. ಈ ಕಾಸ್ಟ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ BCOMಲ್ಲಿ ಓದಿರ್ತೀವಿ. ನಾವು ಈ ನೆಟ್ ಸಿಲೆಬಸ್ ಮೇನಾಗಿ ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ
ನಮ್ಮ BCom MCom ಅಂದರೆ ನಾವು ಒಂದೊಂದು ಚಾಪ್ಟರ್ ಸಹ ನಮ್ದು BCom ಇಂದು ಒಂದೊಂದು ಸಿಲೆಬಸ್ನ ಕವರ್ ಮಾಡುತ್ತೆ. ನೆಕ್ಸ್ಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅನಾಲಿಸಿಸ್, ರೇಷಿಯೋ ಅನಾಲಿಸಿಸ್, ಫಂಡ್ ಫ್ಲೋ ಅನಾಲಿಸಿಸ್, ಕ್ಯಾಶ್ ಫ್ಲೋ ಅನಾಲಿಸಿಸ್, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗ್, ಇನ್ಫ್ಲೇಷನ್ ಅಕೌಂಟಿಂಗ್, ಎನ್ವಿರಾನ್ಮೆಂಟಲ್ ಅಕೌಂಟಿಂಗ್, ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಅಂಡ್ IFRS, ಆಡಿಟಿಂಗ್, ಇಂಡಿಪೆಂಡೆಂಟ್ ಫೈನಾನ್ಷಿಯಲ್ ಆಡಿಟ್, ಓಚಿಂಗ್, verification and valuation of assets and liabilities, audit of financial statements, audit report, cost audit, recent trends in auditing, management audit, energy audit and environment audit, audit system audit, safety audit. ಇದೆಲ್ಲ ಸೆಕೆಂಡ್ ಚಾಪ್ಟರ್. ನೆಕ್ಸ್ಟ್ ಥರ್ಡ್ ಯೂನಿಟ್ ಬಿಸ್ನೆಸ್ ಎಕನಾಮಿಕ್ಸ್. ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಮೀನಿಂಗ್ ಆ್ಯಂಡ್ ಸ್ಕೋಪ್ ಆಫ್ ಬಿಸ್ನೆಸ್ ಎಕನಾಮಿಕ್ಸ್, ಆಬ್ಜೆಕ್ಟಿವ್ಸ್ ಆಫ್ ಬಿಸ್ನೆಸ್ ಫರ್ಮ್ಸ್, ಡಿಮ್ಯಾಂಡ್ ಅನಾಲಿಸಿಸ್, ಲಾ ಆಫ್ ಡಿಮ್ಯಾಂಡ್, ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಆ್ಯಂಡ್ ಇಟ್ಸ್ ಮೆಜರ್ಮೆಂಟ್ಸ್, ರಿಲೇಷನ್ಶಿಪ್ ಬಿಟ್ವೀನ್ AR ಆ್ಯಂಡ್ MR. ಈ AR MR ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ನಾವು ARದು MR ಶೇಪ್ನ ನೆನ್ಪಿಟ್ಕೋಬೇಕು. ಕನ್ಸ್ಯೂಮರ್ ಬಿಹೇವಿಯರ್, ಯುಟಿಲಿಟಿ ಅನಾಲಿಸಿಸ್, ಇಂಡಿಫರೆನ್ಸ್ ಕರ್ವ್ ಅನಾಲಿಸಿಸ್, ಲಾ ಆಫ್ ವೇರಿಯಬಲ್ ಪ್ರಪೋಸಿಷನ್, ಲಾ ಆಫ್ ರಿಟರ್ನ್ಸ್ ಟು ಸ್ಕೇಲ್, ಇದು ಸಹ ಇಂಪಾರ್ಟೆಂಟು. ನಾವು ಇದರಲ್ಲಿ ಮೇನ್ ಆಗಿ ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಮತ್ತು ಲಾ ಆಫ್ ರಿಟರ್ನ್ ಟು ಸ್ಕೇಲ್ಗಿರೋ ಡಿಫ್ರೆನ್ಸ್ನ ತಿಳ್ಕೊಬೇಕು. ಇಂಡಿಫರೆನ್ಸ್ ಕರ್ವಲು ಪ್ರಾಪರ್ಟೀಸ್ನ ನೆನ್ಪಿಟ್ಕೋಬೇಕು. ಅದ್ರ ಮೇಲೆಲ್ಲ ಸ್ಟೇಟ್ಮೆಂಟ್ ಕ್ವಶನ್ಸ್ ಕೇಳೋದು ಜಾಸ್ತಿ. ನೆಕ್ಸ್ಟ್ theory of cost, short run and long run cost curves, price discrimination under different market forms, perfect competition, monopolistic competition, oligopoly, price leadership model, monopoly, price discrimination, pricing strategies, price skimming, price penetration, peak load pricing. ಇದ್ರ ಜೊತೆ ಇನ್ನೂ ಡಿಫ್ರೆಂಟ್ ಪ್ರೈಸಿಂಗ್ ಸ್ಟ್ರಾಟಜೀಸ್ ಬರುತ್ತೆ. ಇದೆಲ್ಲ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಇನ್ವಾಲ್ವ್ ಆಗಿರುತ್ತೆ. ನಾವು ಈಗ ಒಂದೊಂದು ಪ್ರೈಸಿಂಗ್ ಟೈಪ್ಸ್ ಬಗ್ಗೆನೂ ಸ್ಟ್ರಾಟಜೀಸ್ ಬಗ್ಗೆನೂ ಮೀನಿಂಗ್ನ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಅವಾಗ ಮಾತ್ರ ಸ್ಟೇಟ್ಮೆಂಟ್ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗುತ್ತೆ. ನೆಕ್ಸ್ಟ್ ಫೋರ್ತ್ ಚಾಪ್ಟರ್ ಬಿಸ್ನೆಸ್ ಫೈನಾನ್ಸ್. ಇದು ನಮ್ಮ ಕಾಮರ್ಸಲ್ಲೇ ಒಂದು ಬಿಗ್ ಯೂನಿಟ್ ಬಿಸ್ನೆಸ್ ಫೈನಾನ್ಸ್. ಯಾಕಂದರೆ ಇದರಲ್ಲಿ ಥಿಯರಿನೂ ಕೇಳ್ತಾರೆ, ಅದೇ ಥರ ಪ್ರಾಕ್ಟಿಕಲ್ ಕ್ವಶನ್ಸು ಜಾಸ್ತಿ ಬರ್ತವೆ. ಫಸ್ಟ್ ಇದ್ರ ಡೀಟೇಲ್ಸ್ ನೋಡಿದ್ರೆ ಸ್ಕೋಪ್ ಆ್ಯಂಡ್ ಸೋರ್ಸಸ್ ಆಫ್ ಫೈನಾನ್ಸ್, ಲೀಸ್ ಫೈನಾನ್ಸಿಂಗ್, ಕಾಸ್ಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಟೈಮ್ ವ್ಯಾಲ್ಯೂ ಆಫ್ ಮನಿ, ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಬಜೆಟಿಂಗ್ ಡಿಸಿಷನ್ಸ್, ಕನ್ವೆನ್ಷನಲ್ ಆ್ಯಂಡ್ ಸೈಂಟಿಫಿಕ್ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅನಾಲಿಸಿಸ್, ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್, ಡಿವಿಡೆಂಡ್ ಡಿಸಿಷನ್, ಥಿಯರೀಸ್ ಆ್ಯಂಡ್ ಪಾಲಿಸೀಸ್, ರಿಸ್ಕ್ ಆ್ಯಂಡ್ ರಿಟರ್ನ್ ಅನಾಲಿಸಿಸ್, ಅಸೆಟ್ ಸೆಕ್ಯುರಿಟೈಸೇಷನ್, ಇಂಟರ್ನ್ಯಾಷನಲ್ ಮಾನಿಟರಿ ಸಿಸ್ಟಮ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್, exchange rate risk and hedging techniques, international financial markets and instruments, euro currency, ADRs and GDRs, international arbitrage, multinational capital budgeting. ಈ ಕ್ಯಾಪಿಟಲ್ ಸ್ಟ್ರಕ್ಚರ್, ಕ್ಯಾಪಿಟಲ್ ಡಿಸಿಷನ್ಸ್, ಡಿವಿಡೆಂಡ್ ಡಿಸಿಷನ್ಸ್ ಬಗ್ಗೆ ಪ್ರಾಬ್ಲಮ್ಸ್ ಕೇಳ್ತಾರೆ, ಪ್ರಾಕ್ಟಿಕಲ್ ಕ್ವಶನ್ಸ್ ಇರ್ತವೆ. ಮತ್ತು ಇದರಲ್ಲಿ ಇನ್ನೂ ಟೈಪ್ಸ್ ಎಲ್ಲ ಬರುತ್ತಲ್ಲ, ಅದ್ರ ಮೇಲೆ ಸ್ಟೇಟ್ಮೆಂಟ್ ಕ್ವಶನ್ಸು ಬರುತ್ತೆ. ಈ ADR GDR ಮೀನಿಂಗ್ನ ಕ್ಲಿಯರಾಗಿ ತಿಳ್ಕೋಬೇಕು. ನೆಕ್ಸ್ಟ್ ಫಿಫ್ತ್ ಯೂನಿಟ್ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್. ಈ ಬಿಸ್ನೆಸ್ ರಿಸರ್ಚ್ ಮೆಥಡ್ನ ಪೇಪರ್ 1 ಜನರಲ್ ಪೇಪರಲ್ಲೂ ನಮಗೆ ಸೆಕೆಂಡ್ ಚಾಪ್ಟರ್ ರಿಸರ್ಚ್ ಬಗ್ಗೆ ಇರುತ್ತೆ. ಇದರಲ್ಲೂ ಸ್ಟ್ಯಾಟಿಸ್ಟಿಕ್ಸ್ನ ಇನ್ವಾಲ್ವ್ ಮಾಡಿ 5th ಚಾಪ್ಟರ್ಗೆ ಹಾಕಿದ್ದಾರೆ. ಇದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್. ನಾವಿದು ಒಂದು ಯೂನಿಟ್ನ ಚೆನ್ನಾಗಿ ಓದಿದರೆ 2 ಪೇಪರಲ್ಲಿ ನಾವು ಚೆನ್ನಾಗಿ ಮಾರ್ಕ್ಸ್ ತೊಗೋಬೋದು. ಇದು 5th ಚಾಪ್ಟರಲ್ಲಿ ಏನೇನಿರುತ್ತೆ ಅಂದರೆ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೀನ್, ಮೀಡಿಯನ್, ಮೋಡ್ ಅದೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಮೆಜರ್ಸ್ ಆಫ್ ಡಿಸ್ಪರ್ಷನ್ ಅಂದರೆ ಸ್ಟ್ಯಾಂಡರ್ಡ್ ಡಿವಿಯೇಷನ್, ಮೆಜರ್ ಆಫ್ ಸ್ಕ್ಯೂನೆಸ್, ಕೋರಿಲೇಷನ್ ಅಂಡ್ ರಿಗ್ರೆಷನ್ ಆಫ್ 2 ವೇರಿಯೇಬಲ್ಸ್, ಪ್ರೊಬ್ಯಾಬಿಲಿಟಿ, ಅಪ್ರೋಚಸ್ ಟು ಪ್ರೊಬ್ಯಾಬಿಲಿಟಿ, ಬೇಸ್ ಥಿಯರಮ್, ಇದರಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಪ್ರೊಬ್ಯಾಬಿಲಿಟಿ ಡಿಸ್ಟ್ರಿಬ್ಯೂಷನ್, ಬೈನಾಮಿಯಲ್, ಪಾಯ್ಸನ್ ಆ್ಯಂಡ್ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ರಿಸರ್ಚ್ ಕಾನ್ಸೆಪ್ಟ್ ಆ್ಯಂಡ್ ಟೈಪ್ಸ್, ರಿಸರ್ಚ್ ಡಿಸೈನ್, ಡಾಟಾ ಕಲೆಕ್ಷನ್ ಆ್ಯಂಡ್ ಟೈಪ್ಸ್,
classification of data, sampling and estimation concept, methods of sampling, probability and non-probability methods, sampling distribution, central limit theorem, standard error, standard estimation, hypothesis testing, Z-test, T-test, ANOVA, chi-square test, Mann-Whitney test or U-test, Kruskal Wallis test or H-test, rank correlation test and report writing. ಇದೆಲ್ಲ 5th ಚಾಪ್ಟರಲ್ಲಿ ಇರುತ್ತೆ, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ರಿಸರ್ಚ್ ಮೆಥಡ್ಸಲ್ಲಿ. ದೆನ್ 6th ಚಾಪ್ಟರಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇದು ಮೇನ್ಲಿ ಥಿಯರಿನೇ ಇರುತ್ತೆ. ನಾವು ಡಿಗ್ರೀಲಿ ಏನು HRM ಓದಿರ್ತೀವಿ ಅದೇ ಜಾಸ್ತಿ. ಇದರಲ್ಲಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್, ನೆಕ್ಸ್ಟ್ ಆರ್ಗನೈಜೇಷನ್ ಕಲ್ಚರ್, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್ ಆರ್ಗನೈಜೇಷನ್, ಸ್ಪ್ಯಾನ್ ಆಫ್ ಕಂಟ್ರೋಲ್, ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ಅಥಾರಿಟಿ, ಡೆಲಿಗೇಷನ್ ಆಫ್ ಅಥಾರಿಟಿ ಆ್ಯಂಡ್ ಡಿಸೆಂಟ್ರಲೈಸೇಷನ್, ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್, ಕಾನ್ಸೆಪ್ಟ್ ಆ್ಯಂಡ್ ಥಿಯರೀಸ್. ಈ ಮೋಟಿವೇಶನ್ ಆ್ಯಂಡ್ ಲೀಡರ್ಶಿಪ್ಪಲ್ಲಿ ಡಿಫ್ರೆಂಟ್ ಥಿಯರೀಸ್ ಬರ್ತವೆ. ಅವರು ಆ ಥಿಯರೀಸ್ ನೇಮ್ಸ್ ಇಂಪಾರ್ಟೆಂಟ್. ಆ ಥಿಯರಿ ಏನು ಹೇಳುತ್ತೆ, ಅದ್ರ ಮೀನಿಂಗ್, ಅದನ್ನು ನಾವು ಚೆನ್ನಾಗಿ ನೆನ್ಪಿಟ್ಕೊಬೇಕು. ಅದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ. ಕಾರ್ಪೊರೇಟ್ ಗವರ್ನೆನ್ಸ್ ಆ್ಯಂಡ್ ಬಿಸ್ನೆಸ್ ಎಥಿಕ್ಸ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್, ರೋಲ್ ಆ್ಯಂಡ್ ಫಂಕ್ಷನ್ಸ್ ಆಫ್ HRM, ಹ್ಯೂಮನ್ ರಿಸೋರ್ಸ್ ಪ್ಲಾನಿಂಗ್, ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್, ಸಕ್ಸೆಷನ್ ಪ್ಲಾನಿಂಗ್. ಈ ರಿಕ್ರೂಟ್ಮೆಂಟ್, ಸೆಲೆಕ್ಷನ್, ಟ್ರೈನಿಂಗಲ್ಲಿ ಸ್ಟೆಪ್ಸ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ಯಾವುದಾದ್ಮೇಲೆ ಯಾವುದು ಆ ಥರ. ನೆಕ್ಸ್ಟ್ ಕಾಂಪೆನ್ಸೇಷನ್ ಮ್ಯಾನೇಜ್ಮೆಂಟ್, ಜಾಬ್ ಎವ್ಯಾಲ್ಯುಯೇಷನ್, ಇನ್ಸೆಂಟಿವ್ಸ್ ಆ್ಯಂಡ್ ಫ್ರಿಂಜ್ ಬೆನಿಫಿಟ್ಸ್, ಪರ್ಫಾರ್ಮೆನ್ಸ್ ಅಪ್ರೈಸಲ್ ಇನ್ಕ್ಲೂಡಿಂಗ್ 360-degree performance appraisal, collective bargaining and workers' participation in management, personality, perception, attitudes, emotions, group dynamics, powers and politics, conflict and negotiation, trust management, organizational culture, organizational development and organizational change. ಇದೆಲ್ಲ ಥಿಯರಿ. ಈ ಚಾಪ್ಟರಲ್ಲಿ ಥಿಯರಿ ಮೇಲೆ ಜಾಸ್ತಿ ಕ್ವಶನ್ಸ್ ಇರ್ತವೆ. ಇದನ್ನು ಚೆನ್ನಾಗಿ ಮೀನಿಂಗ್ ಅರ್ಥ ಮಾಡ್ಕೊಂಡ್ರೆ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ 7th ಚಾಪ್ಟರ್, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಇದರಲ್ಲಿ ಓವರ್ವ್ಯೂ ಆಫ್ ಇಂಡಿಯನ್ ಫೈನಾನ್ಷಿಯಲ್ ಸಿಸ್ಟಮ್, ಟೈಪ್ಸ್ ಆಫ್ ಬ್ಯಾಂಕ್ಸ್, ಕಮರ್ಷಿಯಲ್ ಬ್ಯಾಂಕ್ಸ್, RRBs, ಫಾರಿನ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, RBI, functions, role and monetary policy management, banking sector reforms in India, Basel norms, risk management, non-performing asset management, financial markets, money market, capital market, government securities market, financial institution, development finance institution, non-banking financial companies or NBFCs, mutual funds, pension funds. ಇದ್ರ ಬಗ್ಗೆ ನಾವು ಮೀನಿಂಗ್ಸ್ನ ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗಿರೋ ಡಿಫ್ರೆನ್ಸ್ ಗೊತ್ತಾಗೋದು. ನೆಕ್ಸ್ಟ್ ಫೈನಾನ್ಷಿಯಲ್ ರೆಗ್ಯುಲೇಟರ್ಸ್ ಇನ್ ಇಂಡಿಯಾ, ಫೈನಾನ್ಷಿಯಲ್ ಸೆಕ್ಟರ್ ರಿಫಾರ್ಮ್ಸ್ ಇನ್ಕ್ಲೂಡಿಂಗ್ ಫೈನಾನ್ಷಿಯಲ್ ಇನ್ಕ್ಲೂಷನ್. ಫೈನಾನ್ಷಿಯಲ್ ಇನ್ಕ್ಲೂಷನಲ್ಲಿ ಪಾಯಿಂಟ್ಸ್ ಇರುತ್ತೆ, ಆ ಪಾಯಿಂಟ್ಸ್ ಬಗ್ಗೆ ನಾವು ಕ್ಲಿಯರಾಗಿ ತಿಳ್ಕೊಬೇಕು. ಕಂಪ್ಲೀಟ್ ಇನ್ಕ್ಲೂಷನ್, ಕಂಪ್ಲೀಟ್ ಎಕ್ಸ್ಕ್ಲೂಷನ್ ಬಗ್ಗೆ ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಮಗೆ ಆ ಕ್ವಶನ್ಸ್ನ ಸಾಲ್ವ್ ಮಾಡೋಕ್ಕಾಗೋದು. ನೆಕ್ಸ್ಟ್ ಡಿಜಿಟೈಸೇಷನ್ ಆಫ್ ಬ್ಯಾಂಕಿಂಗ್ ಆ್ಯಂಡ್ ಅದರ್ ಫೈನಾನ್ಷಿಯಲ್ ಸರ್ವಿಸಸ್, ಇಂಟರ್ನೆಟ್ ಬ್ಯಾಂಕಿಂಗ್, ಮೊಬೈಲ್ ಬ್ಯಾಂಕಿಂಗ್, ಡಿಜಿಟಲ್ ಪೇಮೆಂಟ್ಸ್ ಸಿಸ್ಟಮ್. ಡಿಜಿಟಲ್ ಪೇಮೆಂಟ್ ಸಿಸ್ಟಮಲ್ಲಿ ನಾವು ಈಗ ಆನ್ಲೈನಲ್ಲಿ ನಾವು ಯಾವ ಥರ ಪೇಮೆಂಟ್ ಮಾಡ್ತೀವಿ ಅದೆಲ್ಲ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಇನ್ಶೂರೆನ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳಲ್ಲ, 1 or 2 ಕ್ವಶನ್ಸ್ ಬರ್ಬೋದು ಅಷ್ಟೇ. ಇದರಲ್ಲಿ ಟೈಪ್ಸ್ ಆಫ್ ಇನ್ಶೂರೆನ್ಸ್, ಲೈಫ್ ಆ್ಯಂಡ್ ನಾನ್ ಲೈಫ್ ಇನ್ಶೂರೆನ್ಸ್, ರಿಸ್ಕ್ ಕ್ಲಾಸಿಫಿಕೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಫ್ಯಾಕ್ಟರ್ಸ್ ಲಿಮಿಟಿಂಗ್ ದ ಇನ್ಶೂರಬಿಲಿಟಿ ಆಫ್ ರಿಸ್ಕ್, ರೀಇನ್ಶೂರೆನ್ಸ್, ರೆಗ್ಯುಲಾರಿಟಿ ಫ್ರೇಮ್ವರ್ಕ್ ಆಫ್ ಇನ್ಶೂರೆನ್ಸ್, IRDA ಆ್ಯಂಡ್ ಇಟ್ಸ್ ರೋಲ್ಸ್. ದೆನ್ ಯೂನಿಟ್ 8 ಈಸ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಮೇನ್ ಆಗಿ ನಾವು ಮಾರ್ಕೆಟಿಂಗ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಚಾಪ್ಟರಲ್ಲಿ ಮಾರ್ಕೆಟಿಂಗ್ ಕಾನ್ಸೆಪ್ಟ್ ಆ್ಯಂಡ್ ಅಪ್ರೋಚಸ್, ಮಾರ್ಕೆಟಿಂಗ್ ಚಾನಲ್ಸ್, ಮಾರ್ಕೆಟಿಂಗ್ ಮಿಕ್ಸ್ ಅಂದರೆ 4 Ps 7 Ps ಅದ್ರ ಬಗ್ಗೆ ನೋಡ್ತೀವಿ. ನೆಕ್ಸ್ಟ್ ಸ್ಟ್ರಾಟಜಿಕ್ ಮಾರ್ಕೆಟಿಂಗ್ ಪ್ಲಾನಿಂಗ್, ಮಾರ್ಕೆಟ್ ಸೆಗ್ಮೆಂಟೇಷನ್, ಟಾರ್ಗೆಟಿಂಗ್ ಆ್ಯಂಡ್ ಪೊಸಿಷನಿಂಗ್. ನೆಕ್ಸ್ಟ್ product decisions, concept, product line, product mix decision, product life cycle, new product development. Next pricing decisions, ಅದರಲ್ಲಿ factors affecting pricing, price determination, pricing policies and strategies. Then promotional decisions, role of promotion in marketing,
promotion method, advertising, personal selling, publicity, sales promotion, tools and techniques, promotion mix. Then distribution decisions, channels of distribution, channel management. Next, consumer behavior, consumer buying process, factors influencing consumer buying decisions, service marketing, trends in marketing, social marketing, online marketing, green marketing, direct marketing, rural marketing, and customer relationship management. ಲಾಸ್ಟ್ ಒನ್ ಇಸ್ ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್. ಇದೆಲ್ಲ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಇರುತ್ತೆ. ದೆನ್ ಯೂನಿಟ್ 8 ಇಸ್ ಲೀಗಲ್ ಆಸ್ಪೆಕ್ಟ್ಸ್ ಆಫ್ ಬಿಸ್ನೆಸ್. ಮೇಯ್ನಾಗಿ ನಾವು BCom ಓದಿರ್ತೀವಿ ಕಾಂಟ್ರಾಕ್ಟ್ ಅಗ್ರಿಮೆಂಟ್, ಅದೇ ಲೀಗಲ್ ಆಸ್ಪೆಕ್ಟ್ ಆಫ್ ಬಿಸ್ನೆಸ್. ಈ ಚಾಪ್ಟರ್ ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1872, ಎಲಿಮೆಂಟ್ಸ್ ಆಫ್ ಅ ವ್ಯಾಲಿಡ್ ಕಾಂಟ್ರಾಕ್ಟ್, ಕೆಪಾಸಿಟಿ ಆಫ್ ಪಾರ್ಟೀಸ್, ಫ್ರೀ ಕನ್ಸೆಂಟ್, ಡಿಸ್ಚಾರ್ಜ್ ಆಫ್ ಅ ಕಾಂಟ್ರಾಕ್ಟ್, ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂಡ್ remedies against breach, quasi contracts, then special contracts, contract of indemnity and guarantee, contract of bailment and pledge, contract of agency, sale of goods act 1930, sale of agreement to sell, doctrine of caveat emptor, rights of unpaid seller and rights of buyer, negotiable instrument act 1881, types of negotiable instruments, negotiable and negotiation and assignment, dishonor and discharge of negotiable instruments, the Companies Act 2013, nature and kinds of companies, company formation, management, meetings and winding up of joint stock company, limited liability partnerships, ಇದರಲ್ಲಿ structure and procedures of formation of LLP in India, the Competition Act 2002, objectives and main provisions, the Information Technology Act 2000, objectives and main provisions, cyber crimes and penalties, ಇದೆಲ್ಲದ್ರ ಬಗ್ಗೆ ಇರುತ್ತೆ. ದೆನ್ RTI Act 2005, objectives and main provisions, IPRs, patents, trademarks, copyrights, emerging issues in intellectual properties, GST ಇರುತ್ತೆ. ಅದ್ರದ್ದು objectives, provisions, benefits, implementation, ಅದೆಲ್ಲನೂ ಯೂನಿಟ್ 9 ಇನ್ವಾಲ್ವ್ ಆಗಿರುತ್ತೆ. ಯೂನಿಟ್ 10 ರಿಗಾರ್ಡಿಂಗ್ ಇನ್ಕಮ್ ಟ್ಯಾಕ್ಸ್ ಆ್ಯಂಡ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್. ಇನ್ಕಮ್ ಟ್ಯಾಕ್ಸಲ್ಲಿ ಬೇಸಿಕ್ ಕಾನ್ಸೆಪ್ಟ್ಸ್, ರೆಸಿಡೆನ್ಷಿಯಲ್ ಸ್ಟೇಟಸ್ ಆ್ಯಂಡ್ ಟ್ಯಾಕ್ಸ್ ಇನ್ಸಿಡೆಂಟ್ಸ್ ಇದ್ರ ಬಗ್ಗೆ ಇರುತ್ತೆ ಡೀಟೇಲ್ ಆಗಿ. ನೆಕ್ಸ್ಟ್ ಇಂಟರ್ನ್ಯಾಷನಲ್ ಟ್ಯಾಕ್ಸೇಷನ್, ಇದರಲ್ಲಿ ಡಬಲ್ ಟ್ಯಾಕ್ಸೇಷನ್ ಆ್ಯಂಡ್ ಇಟ್ಸ್ ಅವಾಯ್ಡೆನ್ಸ್ ಮೆಕಾನಿಸಮ್, ಟ್ರಾನ್ಸ್ಫರ್ ಪ್ರೈಸಿಂಗ್. ದೆನ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಕಾನ್ಸೆಪ್ಟ್ ಆ್ಯಂಡ್ ಸಿಗ್ನಿಫಿಕೆನ್ಸ್ ಆಫ್ ಕಾರ್ಪೊರೇಟ್ ಟ್ಯಾಕ್ಸ್ ಪ್ಲಾನಿಂಗ್, ಟ್ಯಾಕ್ಸ್ ಅವಾಯ್ಡೆನ್ಸ್ ವರ್ಸಸ್ ಟ್ಯಾಕ್ಸ್ ಎವೇಷನ್, ಇದ್ರ ಟೆಕ್ನಿಕ್ಸ್ ಅದೆಲ್ಲ ನೋಡ್ತೀವಿ. ದೆನ್ ಲಾಸ್ಟ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಆಫ್ ಟ್ಯಾಕ್ಸ್ ಎಟ್ ಸೋರ್ಸ್, ಅಡ್ವಾನ್ಸ್ ಪೇಮೆಂಟ್ ಆಫ್ ಟ್ಯಾಕ್ಸ್, ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಇದೆಲ್ಲರ ಬಗ್ಗೆನೂ ಡೀಟೇಲ್ ಆಗಿ ನೋಡ್ತೀವಿ. ನಾವು ಯಾವಾಗ ಸಿಲೆಬಸ್ನ ಕ್ಲಿಯರಾಗಿ ತಿಳ್ಕೊತೀವಿ ಅವಾಗ ಮಾತ್ರ ನಾವು ಎಕ್ಸಾಮ್ಸಿಗೆ ಚೆನ್ನಾಗಿ ಓದೋಕ್ಕೆ ಸಾಧ್ಯ. ಸೊ ನಾವು ಫಸ್ಟು ಸಿಲೆಬಸಲ್ಲಿ ಏನೇನಿದೆ ಅಂತ ತಿಳ್ಕೊಬೇಕು, ಅದನ್ನು ಕಲೆಕ್ಟ್ ಮಾಡಬೇಕು ಸೋರ್ಸ್ನ, ಆಮೇಲೆ ನಾವು ಓದೋಕ್ಕೆ ಸ್ಟಾರ್ಟ್ ಮಾಡಬೇಕು. ಥ್ಯಾಂಕ್ ಯು.